ನಮಸ್ಕಾರ ಸ್ನೇಹಿತರೆ. ಲೇಡಿ ಸಿಂಗಂ ಅಂತಲೇ ಹೆಸರಾದವರು ಶೋಭಾ ರಾಣಿ. ಆದ್ರೀಗ ಅವರ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. ಹಾಗಾದ್ರೆ SP ಶೋಭಾ ರಾಣಿ ಬಗ್ಗೆ ನಿಮಗೆಷ್ಟು ಗೊತ್ತು? ಈಕೆಯನ್ನ ಕರ್ನಾಟಕದ ಕಿರಣ್ ಬೇಡಿ ಅಂತ ಕರೆಯೋದ್ಯಾಕೆ? ಇವರ ಅನುಭವ ಏನು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಯಾರು ಈ ಶೋಭಾ ರಾಣಿ IPS? ಡಾಕ್ಟರ್ ಶೋಭಾ ರಾಣಿ ವಿಜೆ. ಇವರು ಬೆಂಗಳೂರು ಹೊರವಲಯ ನೆಲಮಂಗಲ ಮೂಲದವರು. ಶಾಲಾ ಕಾಲೇಜಿನಲ್ಲಿ ಓದುವಾಗ ಇವರು ಆವರೇಜ್ ಸ್ಟೂಡೆಂಟ್ ಆಗಿದ್ರು. ಶೋಭಾ ಅವರ ತಾಯಿಗೆ ಮಗಳು ಡೆಂಟಿಸ್ಟ್ ಆಗಬೇಕು ಅನ್ನೋ ಆಸೆ ಇತ್ತು. ಹೀಗಾಗಿ 10ನೇ ಕ್ಲಾಸ್ ಆದಮೇಲೆ ಶೋಭಾ ರಾಣಿ ದಂತ ವೈದ್ಯೆ ಆಗೋ ಸಲುವಾಗಿ ಓದಿದ್ರು. ಡೆಂಟಿಸ್ಟ್ ಕೂಡ ಆದ್ರು. ಹಲವು ವರ್ಷ ವೈದ್ಯೆ ಆಗಿ ಕೆಲಸ ಕೂಡ ಮಾಡಿದ್ರು. ಆದರೆ 4 ಗೋಡೆಗಳ ನಡುವೆ ಕೂತು ಮಾಡೋ ಈ ಕೆಲಸದಲ್ಲಿ ಇವರಿಗೆ ತೃಪ್ತಿ ಇರಲಿಲ್ಲ. ಈ ನಡುವೆ ಮನೆಯವರು ಶೋಭಾ ಅವರಿಗೆ ಮದುವೆ ಕೂಡ ಮಾಡಿಬಿಟ್ರು. ಶೋಭಾ ರಾಣಿಗೆ ಪೊಲೀಸ್ ಆಗೋ ಕನಸು ಇತ್ತು. ಈ ನಡುವೆ ಅವರಿಗೆ ಮಗು ಕೂಡ ಆಯಿತು. ಒಂದ್ ಕಡೆ ಮಗು, ಅತ್ತ KS ಪರೀಕ್ಷೆ. 2010ರಲ್ಲಿ ಅಂದ್ರೆ ತಮ್ಮ ಮಗುಗೆ ಜಸ್ಟ್ 1 ವರ್ಷ ಇದ್ದಾಗ ಶೋಭಾ ರಾಣಿ KS ಪರೀಕ್ಷೆಗೆ ಸಿದ್ಧತೆ ಶುರು ಮಾಡಿದ್ರು. ಇವರು ಡೆಂಟಿಸ್ಟ್ ಓದಿದ್ದು KSಗೆ ಯಾವ ರೀತಿಯಲ್ಲೂ ಸಹಾಯಕ್ಕೆ ಬರಲಿಲ್ಲ. ಮಗು ಸಣ್ಣ ಇದ್ದಿದ್ರಿಂದ ಕೋಚಿಂಗ್ ಕ್ಲಾಸ್ಗೂ ಹೋಗೋಕೆ ಆಗ್ಲಿಲ್ಲ. ಅದನ್ನೇ ಸವಾಲಾಗಿ ತಗೊಂಡ ಶೋಭಾ ರಾಣಿ ಕಷ್ಟಪಟ್ಟು ಓದಿದ್ರು. KAS ಪ್ರಿಲಿಮ್ಸ್ ಪಾಸ್ ಮಾಡಿದ್ರು. ಟ್ರೈನಿಂಗ್ ಆಗಿ ಸಣ್ಣ ಮಗುವನ್ನೇ ಬಿಟ್ಟು ಹೋಗಬೇಕಾದ ಅನಿವಾರ್ಯತೆ ಬಂತು. ಆದ್ರೂ ಬಿಡದ ಶೋಭಾ ರಾಣಿ ಟ್ರೈನಿಂಗ್ಗೆ ಹೋದ್ರು. ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ ಗೊತ್ತಾ? ಮೊದಲಿಗೆ ಮಂಡ್ಯ DSP ಆಗಿ ಕೆಲಸ ಮಾಡಿದ್ರು. ಇದಾದ್ಮೇಲೆ ಕಬ್ಬನ್ ಪಾರ್ಕ್ SP ಆಗಿ ಕೆಲಸ ಮಾಡಿದ್ರು. ನಂತರ ಪ್ರಮೋಷನ್ ಪಡೆದು ಹಾಸನದ ಹೆಚ್ಚುವರಿ SP ಆಗಿ, ಬೆಂಗಳೂರು ಪಶ್ಚಿಮ ವಿಭಾಗದ ಟ್ರಾಫಿಕ್ ಪೊಲೀಸ್ DCP ಆಗಿ ಕೆಲಸ ಮಾಡಿದ್ರು. ತುಮಕೂರು, ಮಂಡ್ಯದಲ್ಲಿ ಹೆಚ್ಚುವರಿ SP ಆಗಿ ಕೆಲಸ ಮಾಡಿದ್ರು. ನಂತರ ಬೆಸ್ಕಾಂ ವಿಚಕ್ಷಣಾ ದಳ ಕೇಂದ್ರ ವಲಯ ACBಯ SP ಆಗಿದ್ರು. ನಂತರ ಇವರನ್ನ ಬಳ್ಳಾರಿಯ SP ಆಗಿ ನೇಮಕ ಮಾಡಲಾಯಿತು. ದರ್ಶನ್ ಬಳ್ಳಾರಿ ಜೈಲಿನಲ್ಲಿದ್ದಾಗ ಅಲ್ಲಿ ಇವರೇ SP ಆಗಿದ್ರು. ಜೈಲಿಗೆ ಹೋಗಿ ದರ್ಶನ್ಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ರು. ಇದಕ್ಕೂ ಮುನ್ನ ಇವರು BMTF ನಲ್ಲಿ ಕೆಲಸ ಮಾಡ್ತಿದ್ರು. 2025ರ ಕೊನೆಯಲ್ಲಿ ಇವರನ್ನ ಮಂಡ್ಯ SP ಆಗಿ ನೇಮಿಸಲಾಯಿತು. ಅಧಿಕಾರ ವಹಿಸಿಕೊಂಡ ಬಳಿಕ ಜಿಲ್ಲೆಯಲ್ಲಿ ಒಳ್ಳೆಯ ಕೆಲಸಗಳಿಂದ ಹೆಸರುವಾಸಿಯಾಗಿದ್ರು. ಪ್ರಭಾವಿಯ ಮಗನ ಬೆನ್ನಿಗೆ ನಿಂತ್ರ. ಇತ್ತೀಚೆಗೆ ಮಂಡ್ಯ ಬಳಿ ಲಾರಿ ಮೇಲೆ ಫೈರಿಂಗ್ ಆಗಿತ್ತು. ಪ್ರಭಾವಿ ವಕೀಲರೊಬ್ಬರ ಮಗ ರೋಹನ್ ಗೌಡನನ್ನ ವಶಕ್ಕೆ ಪಡೆಯಲಾಗಿದೆ. ಈ ಬಗ್ಗೆ ಮಾತನಾಡಿದ್ದ SP ಶೋಭಾ ರಾಣಿ, ಅದು ಏರ್ಗನ್ ಅಷ್ಟೇ, ಫನ್ಗೋಸ್ಕರ ಹಾಗೆ ಫೈರ್ ಮಾಡಿದ್ದು ಅಂತ ಹೇಳಿಕೆ ಕೊಟ್ಬಿಟ್ಟಿದ್ರು. SP ಆದವರು ಗನ್ನ FSL ಪರೀಕ್ಷೆಯ ವರದಿ ಬರೋ ಮುನ್ನವೇ ಹೇಗೆ ಈ ರೀತಿ ಹೇಳಿಕೆ ಕೊಟ್ರು ಅಂತ ಚರ್ಚೆ ಆಗಿತ್ತು. ಅದರ ಬೆನ್ನಲ್ಲೇ ಶೋಭಾ ರಾಣಿ ಮತ್ತು ರೋಹನ್ ಗೌಡ ಕುಟುಂಬದ ನಡುವೆ ಆತ್ಮೀಯತೆ ಇತ್ತು. ಶೋಭಾ ರಾಣಿ ಮಂಡ್ಯಕ್ಕೆ ವರ್ಗಾವಣೆ ಆದಾಗ ಖುದ್ದು ರೋಹನ್ ಗೌಡ ತಮ್ಮ ಕಾರಲ್ಲಿ ಕರ್ಕೊಂಡು ಬಂದಿದ್ದ. ಅದ್ಧೂರಿ ಸ್ವಾಗತ ಕೋರಿದ್ದ ಅಂತ ಗೊತ್ತಾಗಿದೆ. ಅದು ಅಲ್ಲದೆ FIR ನಲ್ಲಿ ಸೆಕ್ಷನ್ಗಳನ್ನ ಸರಿಯಾಗಿ ಹಾಕಿಲ್ಲ ಅಂತ ಕೂಡ ಆರೋಪ ಕೇಳಿ ಬಂದಿದೆ. ಕರ್ನಾಟಕದ ಕಿರಣ್ ಬೇಡಿ ಅಂತ ಫೇಮಸ್. 2019ರಲ್ಲಿ ಸಿದ್ಧಗಂಗಾ ಮಠದ ಶಿವಕುಮಾರ ಶ್ರೀಗಳು ವಿಧಿವಶರಾದಾಗ ಇವರು ತುಮಕೂರು ಜಿಲ್ಲೆಯ ಹೆಚ್ಚುವರಿ SP ಆಗಿದ್ರು. ಆಗ 3 ದಿನಗಳ ಕಾಲ ತುಮಕೂರಿನಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ರು. ಆಗ ಇವರ ಕೆಲಸಕ್ಕೆ ಎಲ್ಲರಿಂದ ಮೆಚ್ಚುಗೆಗೆ ಪಾತ್ರವಾಗಿದ್ರು. ಜೊತೆಗೆ ತುಮಕೂರಿನಲ್ಲಿದ್ದಾಗ ಹಲವು ಸುಧಾರಣಾ ಕ್ರಮಗಳನ್ನ ತೆಗೆದುಕೊಂಡಿದ್ರು. ಇದೇ ಕಾರಣದಿಂದ ಇವರನ್ನು ಕರ್ನಾಟಕದ ಕಿರಣ್ ಬೇಡಿ ಅಂತ ಕರೆಯಲಾಯಿತು. ಇವರ ಕೆಲಸವನ್ನ ಇಂದಿಗೂ ತುಮಕೂರಿನ ಜನ ನೆನಪಿನಲ್ಲಿಟ್ಕೊಂಡಿದ್ದಾರೆ. ಇನ್ನೊಂದು ವಿಷಯ ಅಂದ್ರೆ ಇವರ ಹೇರ್ ಸ್ಟೈಲ್ ಕೂಡ ಕಿರಣ್ ಬೇಡಿ ರೀತಿಯಲ್ಲೇ ಇದೆ. ಅಂದ ಹಾಗೆ ಇವರಿಗೆ 2 ಹೆಣ್ಣು ಮಕ್ಕಳಿದ್ದಾರೆ. 2021ರಲ್ಲಿ ಇವರನ್ನ IPSಗೆ ಬಡ್ತಿ ನೀಡಲಾಯಿತು. ಫ್ರೆಂಡ್ಸ್, ಇದು ಬಳ್ಳಾರಿಯ SP ಅಂದ್ರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶೋಭಾ ರಾಣಿ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಇವರ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.